ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ದೇವಸ್ಥಾನದಲ್ಲಿ ಸಿಗುವಂತಹ ಸಾಂಬಾರ್ ಅಂದರೆ ಸಾಂಬಾರ್ ಸೌತೆಕಾಯಿಯಿಂದ ಸಾಂಬಾರ್ನ ನಾನು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ವೆಜ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನ್ ವೆಜ್ ಅಂತಿದ್ರಿ, ಸೊ ಹಂಗಾಗಿ ಇವತ್ತು ವೆಜ್ ತೋರಿಸ್ತಾ ಇದ್ದೀನಿ. ಸುಮಾರಷ್ಟು ವೆಜ್ ಅಡುಗೆನ ತೋರಿಸಿದ್ದೀನಿ. ನಾನು ಈ ಸಾಂಬಾರ್ ಸೌತೆಕಾಯಿಯಿಂದ ಸಾಂಬಾರ್ನ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾಕೆಂದರೆ ನಾನು ಯಾವತ್ತೂ ಮಾಡಿಲ್ಲ. ಸೊ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬಟ್ ನೀವು ನಂಬ್ತೀರಾ, ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದಕ್ಕೂ ಏನು ಮೋಸ ಇಲ್ಲ ಅಂತ ಅನಿಸ್ತು. ನೀವು ಟ್ರೈ ಮಾಡಿ, ನಿಜವಾಗ್ಲೂ ತಿಂದೇ ಇರೋರು ಕೂಡ ತಿಂತಾರೆ ಈ ಥರ ಸಾಂಬಾರನ್ನ. ದೇವಸ್ಥಾನದಲ್ಲೆಲ್ಲ ಪ್ರಸಾದ ಯಾವ ರೀತಿ ಸಿಗ್ತಿತ್ತಲ್ಲ, ರೈಸ್ ಜೊತೆಗೆ ಸಾಂಬಾರೆಲ್ಲ ಸಿಗುತ್ತಲ್ಲ, ಅದೇ ಥರನೇ ಸಾಂಬಾರು ದೇವಸ್ಥಾನದಲ್ಲಿ ಸಿಗೋಂತಹ ಸಾಂಬಾರ್ ಥರನೇ ಸೇಮ್ ಬಂದಿತ್ತು. ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಹಾಗೆಯೇ ಇವಾಗ ಸಾಂಬಾರ್ ಸೌತೆಕಾಯಿನ ಈ ರೀತಿ ಮೀಡಿಯಂ ಪೀಸಲ್ಲಿ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕಿ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ನಾನು ಇಲ್ಲಿ ಸ್ವಲ್ಪ ಬೇಳೆನ ಹಾಕೊಳ್ತೀನಿ. ತೊಗರಿ ಬೇಳೆ ಯಾವ್ದು ಬೇಕಾದ್ರೆ ಆಗ್ಬೋದು. ನಾನು ಮಸೂರ್ ದಾಲ್ನ ಹಾಕೊಳ್ತಾ ಇದ್ದೀನಿ, ಅಂದರೆ ಕೆಂಪು ಬೇಳೆನ. ನೀವು ಮಾಮೂಲಿ ತೊಗರಿ ಬೇಳೆನೂ ಕೂಡ ಹಾಕೊಳ್ಬೋದು. ಬೇಳೆ ಅಷ್ಟೇ ಹಾಕೋಬೇಕಾಗಿರೋದು, ಯಾವುದಾದ್ರೂ ಹಾಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ವಾಶ್ ಮಾಡಿ ತಗೊಬರ್ತೀನಿ. ನೋಡಿ, ಇವಾಗ ವಾಶ್ ಮಾಡಿ ತಂದಿದ್ದೀನಿ. ಈಗ ತೊಳೆದಿರೋಂತಹ ಸೌತೆಕಾಯಿ, ಕಟ್ ಮಾಡಿರೋಂತಹ ಸೌತೆಕಾಯಿ ವಾಶ್ ಮಾಡಿರೋಂಥದ್ದನ್ನ ಹಾಕಿ ಚೆನ್ನಾಗಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು 2 ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗ್ಬೋದು ಅಷ್ಟೇ. ಯಾಕೆಂದರೆ ಫುಲ್ಲು ಬೆಂದೋಗ್ಬಿಡುತ್ತೆ. ಇಲ್ಲಾಂದ್ರೆ ನೀವು ಹಂಗೆ ಬೇಯಿಸ್ಕೊತೀರಾ ಅಂದ್ರೂ ಪಾತ್ರೆಯಲ್ಲಿ ಬೇಳೆ ಬೇಯ್ಬೇಕಾರೆ ಸೌತೆಕಾಯಿನ ಕೂಡ ಹಾಕೋಬಹುದು. ಸಾಂಬಾರ್ ಸೌತೆಕಾಯಿನ ಹಾಕಿ ಬೇಯಿಸ್ಕೋಬಹುದು. ನಾನು ಇಲ್ಲೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಜಾಸ್ತಿ ವಿಶಿಲ್ ಇಲ್ಲ, 1-2 ವಿಶಿಲ್ ತಗೊಳ್ತೀನಿ ಅಷ್ಟೇ. ಬೇಳೆನೂ ಚೆನ್ನಾಗಿ ಬೇಗ ಬೆಂದೋಗ್ಬಿಡುತ್ತೆ, ಹಾಗೆ ಸೌತೆಕಾಯಿಯು ನೀಟಾಗಿ ಬೆಂದಿರುತ್ತೆ. ತುಂಬಾನೇ ಒಳ್ಳೇದು ಇದು ಆರೋಗ್ಯಕ್ಕೆ, ಮತ್ತೆ ಕೋಲ್ಡ್ ಕೂಡ ಹೌದು. ಸೌತೆಕಾಯಿ ಅಂದಮೇಲೆ ಗೊತ್ತಿರುತ್ತಲ್ಲ, ತಂಪು. ಹಾಗೆ ಇದು ಸಾಂಬಾರ್ ಸೌತೆಕಾಯಿ ತುಂಬಾನೇ ಒಳ್ಳೇದು ದೇಹಕ್ಕೆ, ತಿಂತಾ ಇರಬೇಕು ಇದನ್ನ. ಆಕ್ಚುಲಿ ನಮ್ಮ ಮನೇಲಿ ಯಾರು ತಿನ್ನಲ್ಲ ಈ ತರ ಕಾಯಿನ. ಇದೇ ಫಸ್ಟ್ ನಾನು ಮಾಡಿರೋದು, ಇದೇ ಫಸ್ಟ್. ಅಂಡ್ ಅವ್ರುಗಳು ಇವತ್ತೇ ತಿಂತಾ ಇರೋದು. ಸೊ ಹಂಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ರೆಸಿಪಿ ಯಾವ ರೀತಿ ಬಂತು ಅಂತ ಹೇಳಿ. ಚೆನ್ನಾಗಿ ಬಂದರೆ ಹೇಳ್ತಿದ್ದೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಳ್ತಾ ಇರಲಿಲ್ಲ ನಿಜವಾಗ್ಲೂ. ಇವಾಗ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಕೊನೆವರೆಗೂ ನೋಡಿ ನೀವು ಬೇಕಾದ್ರೆ. ಇದೇ ಥರನೇ ಟ್ರೈ ಮಾಡಿ, ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ. ಇವಾಗ ವಿಶಿಲ ಹಾಕೋಕ್ಕೆ ಅಂತ ಹೇಳಿ ಇಟ್ಟೆ. ಈಗ ಮಸಾಲೆ ಏನೆಲ್ಲ ಬೇಕಂತ ಹೇಳ್ತೀನಿ. ಇಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಹಾಗೆ ಹುಣಸೆ ಹಣ್ಣು ಸ್ವಲ್ಪ ನೆನೆ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಕಡಲೆಬೇಳೆ, ಮತ್ತು ಧನಿಯಾ ಕಾಳು, ಮತ್ತು 2 ಕಲರ್ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಜೀರಿಗೆ, ಇಲ್ಲಿ ಒಂದು ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ಉದ್ದಿನಬೇಳೆ, ಮತ್ತು ಕರ್ಬೇವಿನ ಸೊಪ್ಪು. ಇಷ್ಟನ್ನು ಇವಾಗ ಹುರ್ಕೋಬೇಕು. ಹಂಗೇನೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇವಾಗ ಏನೇನು ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ಹಾಕೊಂಡು ಈಗ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನು ಜಾಸ್ತಿ ಕಾಯಿನ ಹಾಕ್ತಾ ಇಲ್ಲ, ಒಂದೇ 1 ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕಿದ್ರೆ ಸಾಕು. ಜಾಸ್ತಿ ಎಲ್ಲ ಮಸಾಲೆ ಬೇಕಾಗಲ್ಲ ಇದಕ್ಕೆ, ಸ್ವಲ್ಪ ಲೈಟಾಗಿ. ಇದಕ್ಕೆ ಏನಿದ್ರು ತರಕಾರಿ ಬೇಳೆನೆ ಜಾಸ್ತಿ, ಸೊ ಹಂಗಾಗಿ ಇದಕ್ಕೆ ಲೈಟಾಗಿ ಮಸಾಲೆ ಇದ್ರೆ ಸಾಕಾಗುತ್ತೆ. ಇದಕ್ಕೆ ಲಾಸ್ಟಿಗೆ ಹಿಂಗ್ ಬೇಕಂದ್ರೂ ನೀವು ಹಾಕೋಬಹುದು ಸಾಂಬಾರ್ಗೆ. ನಾನಿನ್ನ ಹಾಕಿಲ್ಲ, ಯಾಕೆಂದ್ರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಜೀರ್ಣ ಆಗಲಿ ಬೇಗ ಅಂತ ಹೇಳಿ. ಈಗ ಇದನ್ನ ಫಸ್ಟು ಎಲ್ಲ ಮಿಕ್ಸರ್ ಜಾರ್ಗೆ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ಈಗ ನೆನೆಸಿರೋಂಥ ಹುಣಸೆಹಣ್ಣು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನೈಸಿಗೆ ರುಬ್ಕೊಳ್ತೀನಿ. ಅಷ್ಟರಲ್ಲಿ ಇವಾಗ ಬೇಳೆ ಮತ್ತು ಸೌತೆಕಾಯಿ ಚೆನ್ನಾಗಿ ಬೆಂದಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಬೇಳೆ ಎಲ್ಲ ಬೇಗ ಬೆಂದೋಗುತ್ತೆ, ಮಸೂರ್ ದಾಲ್ ಅಲ್ವಾ, ಸೊ ಹಂಗಾಗಿ ಈ ರೀತಿಯಾಗಿ ಬೆಂದಿದೆ. ಸೌತೆಕಾಯಿ ಏನೂ ಅಷ್ಟೇ ಮೀಡಿಯಮ್ ಆಗಿ ಬೆಂದಿದೆ. ಇಷ್ಟಿದ್ರೆ ಸಾಕು. ಈಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬಹುದು ಒಗ್ಗರಣೆಗೆ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ನಾನು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡ್ತಿಲ್ಲ. ದೇವಸ್ಥಾನದಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಮ್ಮಿ ಅಲ್ವಾ, ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಟೇಸ್ಟ್ ಇರುತ್ತೆ, ನೀವು ಬೇಕಾದ್ರೆ ಟ್ರೈ ಮಾಡಿ. ಇವಾಗ ಸ್ವೀಟು ಖಾರ ಎಲ್ಲ ಮಿಕ್ಸ್ ಇರುತ್ತಲ್ಲ, ಸೊ ಆ ಥರ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ನೀವೇ ನೋಡಿ. ಈಗ ಬೇಯಿಸಿರೋಂತಹ ಬೇಳೆ ಮತ್ತು ಸೌತೆಕಾಯಿ ಎರಡನ್ನೂ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇವಾಗ ರುಬ್ಬಿರೋಂತಹ ಪೇಸ್ಟ್ ಏನಿದೆ ಅಂದರೆ ಮಸಾಲೆದು, ಅದನ್ನು ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹಾಕಿದ ಮೇಲೆ ಫ್ಲೇವರು ಘಮ ಫುಲ್ಲು ಎಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಬರ್ತಾ ಇರುತ್ತಲ್ಲ ಪ್ರಸಾದ ಕೊಡ್ಬೇಕಾದ್ರೆ, ಸೇಮ್ ನೀವು ನಂಬ್ತೀರಾ, ಮಾಡಿ ನೋಡಿ ಇದೇ ಥರನೇ, ಅದೇ ಥರನೇ ಅನಿಸುತ್ತೆ. ಇದಕ್ಕೆ ಇವಾಗ 2 ಸ್ಪೂನ್ ಅಷ್ಟು ನಾನು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಖಾರ ಪೌಡರ್, ಚಿಲ್ಲಿ ಪೌಡರ್ ಏನು ಬೇಕಾಗಲ್ಲ. ಸೊ ಸಾಂಬಾರ್ ಪೌಡರು 2 ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿ ಹಾಕೋಬೇಕು. ಇವಾಗ ಇದು 1-2 ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು.
ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಖಾರ ಎಲ್ಲ ನೋಡಿ ಹಾಕೊಳ್ಳಿ. ಹುಳಿ ಎಲ್ಲ ಹಾಕಿರ್ತೀವಲ್ಲ, ಉಪ್ಪು ಖಾರ ನೋಡಿ ಹಾಕೊಳ್ಳಿ. ಇದೇ ಮೇಯ್ನು, ಇದು ಹಾಕಿದ್ರೇನೆ ಟೇಸ್ಟ್ ಡಿಫ್ರೆಂಟ್ ಆಗೋದು. ಇದು ಏನು ಅಂದ್ರೆ ಬೆಲ್ಲ ಹಾಕ್ತಾ ಇದೀನಿ ಒಂಚೂರು, ಅದು ಹಾಕಿದ್ರೇನೆ ಇನ್ನ ಸಖತ್ತಾಗಿರುತ್ತೆ ಸಾಂಬಾರು. ಸೇಮ್ ದೇವಸ್ಥಾನದಲ್ಲಿ ಮಾಡ್ದಂಗೆ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೇನೋ ಫಸ್ಟ್ ಟೈಮ್ ಈ ಸೌತೆಕಾಯಿ ತಿಂದಿದ್ದೀನಿ ನಾನು. ಅಂದ್ರೆ ಮನೇಲಿ ಎಲ್ಲಾರು ಫಸ್ಟ್ ಟೈಮ್ ತಿಂದಿರೋದು, ಎಲ್ಲರಿಗೂ ಇಷ್ಟ ಆಗೋಯ್ತು ಈ ಸಾಂಬಾರು. ನೀವು ಇದೇ ತರನೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ ಇಡ್ಲಿ ಸಾಂಬಾರ್ ಅಂತ ತಿಂತೀವಲ್ಲ, ಅದ್ರ ಜೊತೆಗೆ ಸಕ್ಕತ್ತಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ರೈಸ್ ಜೊತೆ ನಾನು ಈ ಸಾಂಬಾರು ಜೊತೆಗೆ ಇದ್ರ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ, ತುಪ್ಪ ಏನ್ ಬೇಕಾದ್ರೆ ಹಾಕೊಳ್ಳಿ ವೆಜ್ ಅವರು. ನಾನಿಲ್ಲಿ ಒಂದೆರಡು ಕಬಾಬ್ನ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ಈ ತರ ರೆಸಿಪಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.